ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಈಗ ನೋಡ್ತಿರೋ ವಿಡಿಯೋ ಏನಿದೆ ಅದು ನನ್ನ ಫಸ್ಟ್ ವ್ಲಾಗಿಂಗ್ ವಿಡಿಯೋ ಆಗಿರುತ್ತೆ, ಹಾಗೆ ಫಸ್ಟ್ ವಿಡಿಯೋ ಇನ್ ಯೂಟ್ಯೂಬ್ ಆಗಿರುತ್ತೆ. ನಾವು ಇದುವರೆಗೂ ತುಂಬ ಪ್ಲೇಸಸ್ಗಳಿಗೆ ಹೋಗಿದ್ದೀವಿ, ಬಟ್ ವ್ಲಾಗ್ ಮಾಡಿರಲಿಲ್ಲ. ಮಾಡಬೇಕು ಅಂತ ಅನಿಸಿತ್ತು, ಬಟ್ ಮಾಡಿರಲಿಲ್ಲ. ಈಗ ಮಾಡ್ತಿದ್ದೀನಿ, ನಿಮ್ಮ ಆಶೀರ್ವಾದ ಇರಲಿ. ಈಗ ಹೋಗ್ತಿರೋ ಪ್ಲೇಸ್ ಹೆಸರು ಬಂದು ಬಾಕ್ಕರಣ ವ್ಯೂ ಪಾಯಿಂಟ್ ಅಂತ. ಕ್ರೇಜಿ ಇದೆ ಗುರು. ಏನ್ ಆಫ್ ರೋಡ್ ಅಂತೀರಾ, ಏನ್ ಅದು ವ್ಯೂ ಪಾಯಿಂಟ್ ಅಂತೀರಾ, ವಿಡಿಯೋನ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ. ಬಾಕರಣ ವಾಟರ್ ಫಾಲ್ಸಿಗೆ ಸೀದಾ ಹೆಸರು ಬಂದು ಬಾಕರಣ ವಾಟರ್ ಫಾಲ್ಸ್. ಸೀದಾ ಏನು ಜೋಗಿಗುಂಡಿ ವಾಟರ್ ಫಾಲ್ಸ್ ಕಣ, ಅದಕ್ಕಲ್ಲ ಕಣ ಬರಲ್ಲ. ವಾಟರ್ ಫಾಲ್ಸ್ ಇದೆಲ್ಲ ವಾಟರ್ ಫಾಲ್ಸ್ಗಳೇ, ಅದು ಮತ್ತೆ ಪೂರ್ತಿ ಹೋಗಲ್ಲ, ನಡ್ಕೊಂಡು ಹೋಗ್ಬೇಕು. ಆ ಪ್ಲೇಸಿಗೆ ಯಾಕೆ ಹೋಗ್ಲಿಲ್ಲ ಅಂತ ನೋಡ್ತಿದ್ದೀರಾ? ಆ ಪ್ಲೇಸಿಗೆ 500 ಮೀಟ್ರ್ ನಡ್ಕೊಂಡು ಹೋಗ್ಬೇಕು. ಮುಂದೆ ಆಫ್ ರೋಡ್ ಇರೋ ಪ್ಲೇಸ್ ಇಟ್ಕೊಂಡು ಟ್ರೆಕ್ ಮಾಡೋ ಪ್ಲೇಸಸ್ ಹೋಗೋಕ್ಕೆ ಒಂಚೂರು ಆಗಲ್ಲ. ಹಂಗಾಗಿ ನಾವು ಹೋಗ್ತಿರೋದು ಬಾಕರಣ. ಸೊ ಇದೊಂದು 3 ಕಿಲೋಮೀಟ್ರ್ ಆಫ್ ರೋಡ್ ಇದೆ. ಏನು ನೋಡ್ತಿದ್ದೀರಾ, ಈ ಗೇಟಿಂದ ಒಳಗಡೆ 3 ಕಿಲೋಮೀಟ್ರ್ ಹೋಗ್ಬೇಕಾಗುತ್ತೆ ನಾವು. ಸೊ ಗೇಟ್ ಓಪನ್ ಇದೆ, ಲಾಕ್ ಏನು ಹಾಕಿಲ್ಲ. Okay, let's go. ನೀನು ಅಡ್ಡೆ ಕಾಣಿಸ್ತಾವ್. ಅವನಿಗೆ ಯಾರು ಹಿಡಿತಾರೆ? ರೌಂಡು ಕುತ್ಕೊಂಡ್ಬಿಟ್ಟು ಅಲ್ಲೇ. ಗೇಟ್ ತಕೊಂಡು ಬಂದು ಬಂದಿಲ್ಲ, ಬಟ್ ವ್ಯೂ ಮಾತ್ರ ಭಾರಿ 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 ಖುಷಿ ಕೊಡ್ತಾ ಇದೆ. ಮೋಡದ ಒಳಗೆ ಹಂಗೆ ನಮ್ದು ಕಾಡಿನ ಒಳಗೆ ಇಲ್ಲಿ ಒಂದು ಮರ ಕ್ರಾಸಿಂಗ್ ಇದೆ, ವಾಟರ್ ಕ್ರಾಸಿಂಗ್, ಅಮುಕ್ ಕ್ರಾಸಿಂಗ್, ಹಾಗೆ ಮರ ಕ್ರಾಸಿಂಗ್. ಏನ್ ಕಾಡಿದು, ವಾವ್, ಸೋ ಕ್ರೇಜಿ. ಏನದು ಬಿಸಿಲು ಕಿರಣಗಳು, ಬಿಸಿಲಿನ ಕಿರಣಗಳು. ಕುಂಸಿಯವ್ರು ಆಫ್ ರೋಡ್ ಹೊಡಿತಾವ್ರೆ, ಮಿಸ್ಟರ್ ಪರ್ಫೆಕ್ಟ್ ಆಫ್ ರೋಡರ್ ಅವರು. ಯಾವ ಗಾಡಿನ ಹೆಂಗ್ ಹಾಕ್ತಾರೆ ಗೊತ್ತಿಲ್ಲ. ಇಲ್ಲೊಂದು ಮರ ಬೇರೆ ಬಿದ್ದಿದೆ, ಮರ ಬಿದ್ದಿದೆ, ಕಲ್ಲಿಕ್ಕಿದ್ದಾರೆ ಹಚ್ಚಕ್ಕೆ. ನಿನ್ ಹಿಡಿ ಆಗ್ತೈತ್ ನಡಿಯಪ್ಪಜ್ಜಿ. ಇಲ್ಲಿ ಕುಂಸಿ ಅವ್ರು ಇದ್ದಾರೆ, ಕುಂಸೆ ಅಳಿಯಾಸ್ ಕುಂಸಿ. ಹೋಗ್ಬೇಕು ಗಾಡಿ ಹೋಗ್ಬೇಕು. ಇಲ್ಲ ಯಾರು ಹತ್ತಲ್ಲ, ನೀನೇ ಹೊಡಿಬೇಕು ಅಣ್ಣ. ಗಾಡಿ ಕೊಡ್ತಾನೆ ನೋಡಿ ಈಗ. ಓ ದಬ್ಬ
ಇಲ್ಲ ಹತ್ತಲ್ವಾ ಸಿದ್ದೇಶ್ನ ಅಲ್ಲ ಎಷ್ಟೇ ಇಟ್ಕೊತಾಗಿದ್ಯ ಒಂದು ಬಾಲ ಮತ್ತೊಂದು ಗಿಂಬ್ಳ ಹತ್ತಲ್ವಾ ಇಲ್ಲಿ ಇಂಬ್ಳ ಇದಾವೆ ಇಂಬ್ಳ ಇದಾವ ಹತ್ತುವನೆ ಬೇಗ ಗಾಡಿ ತೆಗಿಬೇಕು ಇಂಬ್ಳ ರಕ್ತ ಕುಡಿತವೆ ಇಂಬ್ಳ ನಮ್ಮ ಗಾಡಿ ತಲೆ ಭಾರಿ ಬಗ್ಗಿಸ್ಬೇಕು ಇದು ಎಕ್ಸ್ಪಲ್ಸ್ ನಾಕಂಡ್ ಗೊತ್ತಲ್ಲ ಎಕ್ಸ್ಪಲ್ಸ್ ಇಂಬ್ಳ ಇಂಬ್ಳ ಯಾಕೆ ನೋಡಿ ಹಿಂದಕ್ಕೆ ಹೋಗು ಗಾಡಿ ತೆಗಿವಾರ ಹಚ್ಚು ಅಂದ್ರೆ ಗಾಡಿ ತೆಗಿವಾರ ನಿಂದ ಗಾಡಿ ಅಪ್ಪಾಜಿ ಗಾಡಿ ತೆಗಿ ಒಂದು ಗಾಡಿ ತೆಗಿ ಅವನು ಅವಂದು ರಂಗನಾಥ್ ಅವರು ಗಾಡಿಯಲ್ಲೇ ಬರ್ತಿದ್ದಾರೆ ಹಿಮಾಲಯನ್ ಬರ್ಲಿ ಬರ್ಲಿ ಅಣಿಯುತ್ತೆ ಅಣಿಯುತ್ತೆ ಅಣಿಲೇಬೇಕು ಹಿಮಾಲಯನ್ ಅದು ಹಿಂಗೆ ಬಾ ಬಂತು ಎಲ್ಲ ಕಡೆ ಕ್ರಾಸಿಂಗ್ಗಳು ಮರ ಕ್ರಾಸಿಂಗ್ಗಳು ಮತ್ತೆ ಇಲ್ಲಿ ಮರಗಳು ಎಲ್ಲಿ ನೋಡಿರೋ ಮರಗಳು ಸದ್ಯಕ್ಕಿನ್ನ ಯಾವ ಗಾಡಿ ಬಿದ್ದಿಲ್ಲ ಬೀಳುವಾದ ರೀತಿ ಯಾರು ಗಾಡಿ ಫಸ್ಟ್ ಬೀಳುತ್ತೆ ಅಂತ ಎಲ್ಲವನ್ನು ಕಾಯ್ತಿರ್ತಾರೆ ಅವನ ಗಾಡಿ ನನ್ನ ಗಾಡಿ ಇವನ್ ಗಾಡಿ ಗಾಡಿನ ಒಳಗೆ ನಮ್ಮಪ್ಪ ನಿಮ್ಮ ಜೊತೆ ನಮ್ಮ ಜಾರ್ಕೆ ಓ ಈ ಪ್ಲೇಸ್ ಬಂದ್ಬಿಟ್ಟು ಶೃಂಗೇರಿ ಟು ಆಗುಂಬೆ ಘಾಟ್ ಹೋಗೋ ರೋಡಲ್ಲಿ ಮಧ್ಯದಲ್ಲಿದೆ. ಆಗುಂಬೆ ಘಾಟಿಂದ ಒಂದು ಅರೌಂಡ್ 10 ಕಿಲೋಮೀಟರ್ ಆಗುತ್ತೆ ಓವರ್ ಆಲ್. ಒಂದು ಕುಡ್ಲೆ ಅಥವಾ ಕೋನ್ಲಿ ತಂದಿದ್ರೆ ಆಗ್ತಿತ್ತು. ಹಂಗೆ ಹಿಡ್ಕೊಳ್ಳಿ ಏನು ಅಣಿಯಲ್ಲ ಓಹೋ ಅಲ್ಲಿ ಹೋಗಿ ಹಿಡ್ಕೊಬೇಕು. ನೀನು ಇಲ್ಲಿ ಬಂದು ಕುತ್ಕೊಂತೀಯಪ್ಪ ನೀನು. ತಲೆ ಬಗ್ಸು ಗಾಡಿ ಬರ್ತದೆ, ತಲೆ ಬಗ್ಸು.
ಆಗ್ಲೇ ಇಂಬ್ಳ ಓಹೋ ಜಾರ್ತಿದೆ ಆಗ್ಲೇ ಬೀಳಲ್ಲ ಹೋಗಲ್ಲ ನೀನು ಬೀಳಿಸ್ತೀಯ ಅಷ್ಟೇ, ಅದು ಬೀಳಲಿಲ್ಲ ಅಂದರು. ಈಗ ಮತ್ತೊಂದು ವಾಟರ್ ಕ್ರಾಸಿಂಗ್. ರಂಗನಾಥ್ ಕಿಂಗ್ ಅವರು ವಿಡಿಯೋಗೋಸ್ಕರ ಕಾಯ್ತಾರೆ, ವಿಡಿಯೋಗೋಸ್ಕರ. ಚಾಲೆ ನಕನ್ ಚಾಲೆ. ನಾವು ಆ ಕಡೆಯಿಂದ ಹೋಗೋಣ, ನಾವು ಈ ಕಡೆಯಿಂದಾನೇ ಹೋಗೋಣ. ಆಗ್ಲೇ ಹಿಮಾಲಯನ್ ಮನು. ಸೊ ಈ ಪ್ಲೇಸ್ಗೆ ಒಳ್ಳೆ ಟೈಮ್ ಹೋಗೋಕ್ಕೆ ಅಂತಂದರೆ ಮಳೆಗಾಲದಲ್ಲಿ. ಬೇಸಿಗೆಗಾಲದಲ್ಲಿ ಫುಲ್ ಅಲ್ಲಿ ವ್ಯೂ ಪಾಯಿಂಟಲ್ಲಿ ನೀರಿರಲ್ಲ, ಹಾಗೆ ಬಿಸಿಲು. ಮಳೆಗಾಲದಲ್ಲಿ ಯಾವಾಗಲೂ ಮಳೆ ಇರುತ್ತೆ. ಪಕ್ಕದಲ್ಲಿರೋದು ಆಗೊಂಬೆ, ಗೊತ್ತಲ್ಲ ನಿಮಗೆ, ಹೈಯೆಸ್ಟ್ ರೈನ್ಫಾಲ್ ಆಗೋದು ಕರ್ನಾಟಕದಲ್ಲಿ ಆಗೊಂಬೆಯಲ್ಲಿ. ಸೊ ನಾವು ಹೋದಾಗಲೇ ಒಂದು ಸ್ವಲ್ಪ ಮಳೆ ಇರಲಿಲ್ಲ. ಮಳೆ ಇದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಹಾಗೆ ಇಲ್ಲಿ ಬರಬೇಕು ಅಂತಂದರೆ ಒಂದು ಚೆಕ್ ಪೋಸ್ಟ್ ಇದೆ, ಅಲ್ಲಿ ಟಿಕೆಟ್ ತಗೊಂಬರ್ಬೇಕು. ನಾವು ಬೆಳಗ್ಗೆ ಒಂದು ಸುಮಾರು 8 ಗಂಟೆ ಹಂಗೆಲ್ಲ ಬಂದಿದ್ವಿ. ಸೊ ನಾವೇನು ಟಿಕೆಟ್ ತಗೊಳ್ಲಿಲ್ಲ, ಹಾಗೆ ಬಂದ್ವಿ. ಸೈಡಿಂದ ಹೋಗ್ಲಿ ಗಾಡಿ, ಸೈಡಿಂದ. ಅಡ್ಡು ಏನೋ ಡ್ರಿಫ್ಟ್ ರೀ. ಇಲ್ಲಿ ಇನ್ನೊಂದು ಮತ್ತೊಂದು ಮಗದೊಂದು. ಎಲ್ಲಿ ನೋಡಿದರು ಬರೀ ಮರಗಳು. ಅರಣ್ಯ ಇಲಾಖೆಗೆ ಹೇಳ್ಬೇಕು ಮಾರ ಕ್ಲೀನ್ ಮಾಡೋಕ್ಕೆ. ಅರೆ ಮಜಾ ಇರಲ್ಲ ಆಫ್ ರೋಡಲ್ಲಿ, ಈ ಥರ ಮರಗಳಿದ್ದಾಗಲೇ ಮಜಾ. ಆಗ್ಲೇ ಎಲ್ಲಿ ಹಂಗೆ ಬೇಕೋ ಹಂಗಂಗೆ ಉಳ್ಕೊಂಡಿದ್ದಾವೆ. ಅನ್ನ ಚಾರ್ ಮೇಲೆ ಚಾರಿಸ್ತಾನೆ. ಆಗ್ಲೇ ಅಣಿಯತ್ತೆ ಬರಲ್ಲ. ಒಂದು ಯಾವ ನೋಡಲ್ಲ. ರಂಗನಾಥ್ ಅವರ ಮೊದಲು ಬಿದ್ದಿದ್ದಾರೆ, ಜಯಶಾಲಿಯಾಗಿ ಬಿದ್ದಿದ್ದಾರೆ. ಜಯವಾಗಲಿ. ಮಾರ್ಬಿಡು ಸಿಸಿಯ, ಮಾರ್ಬಿಡು ಗಾಡಿನ, ಮಾರ್ಬಿಡು. ಅಲ್ಲ ಮಾರ್ಬಿಡೋಣ ಗಾಡಿಯ. ಹೋಗ್ತಿದ್ದ ಗ್ಲಾಸಲ್ಲೂ ನಮ್ದು ಬರುತ್ತೆ. ನಾವು ದಾಂಡು ನೀನು ನಮ್ದು ಗಾಡಿಗಳು ನೋಡಿ. ಓಕೆ ಮುಂದೆ
ಅಷ್ಟೇನಿಲ್ಲ, ಸಿಂಪಲ್ ಆಗಿದೆ, ಬಟ್ ಅದು ತುಂಬ ಚೆನ್ನಾಗಿದೆ. ಯಾರೂ ಇಲ್ಲ, ಕಾಡು ನಾನು ಕಾಡು, ನಾನು ಮತ್ತೆ ಕಾಡು. ಇನ್ನೊಂದೆಲ್ಲ ವಾಟರ್ ಕ್ರಾಸಿಂಗ್ ನೀರಲ್ಲಿ ವ್ಯೂ ಪಾಯಿಂಟ್ ಹ್ಯಾಸ್ ಬೀನ್ ಹಿಯರ್. ಬಂದರೆ ವ್ಯೂ ಪಾಯಿಂಟ್ನ ಕಡೆಗೆ. ಸೋ ಸೆಕ್ಸಿ ನೋಡ್ರಿ, ಏನ್ ಚೆನ್ನಾಗಿದೆ ನೋಡ್ರಿ, ವ್ಯೂ ಪಾಯಿಂಟ್ ನೋಡ್ರಿ ರೇ, ಕ್ರೇಜಿ. ಫಾಲ್ಸ್ ಕಾಣಲಿ. ಅಪ್ಪಾಜಿ ಬಾ ಅಪ್ಪಾಜಿ, ಇಲ್ಲ ಗೊತ್ತಾಗಲ್ಲ ನಿಮಗೆ. ಆಯ್ತು, ಈಗೇನು ನೋಡ್ತಿದ್ದೀರಲ್ಲ, ಇದೇ ವ್ಯೂ ಪಾಯಿಂಟ್. ಪ್ಲೇಸ್ ಮಾತ್ರ ಅಲ್ಟಿ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ಬಟ್ ಮಳೆ ಒಂದಿರಲಿಲ್ಲ, ಸ್ವಲ್ಪ ಮಳೆ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು. ಬಾಕ್ರಣ ವಾಟರ್ ಫಾಲ್ಸ್ ಬಂದ್ಬಿಟ್ಟು ನಿಮಗೇನಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಬಾಕ್ರಣ ವಾಟರ್ ಫಾಲ್ಸ್. ಅಲ್ಲಿಗೆ ಹೋಗ್ಬೋದು, ಬಟ್ ನಾವು ಹೋಗಿಲ್ಲ. ಈಗ ವಾಪಸ್ ಹೋಗ್ತಾ 4-5 ಜನ ಕಾಲ್ನಡಿಗೆಯಲ್ಲಿ ಬರ್ತಾಯಿದ್ರು. ಕಾಲ್ನಡಿಗೆಯಲ್ಲಿ ಹೋಗ್ಬೋದು, ಬಟ್ ಬೈಕಲ್ಲಿ ಹೋಗೋ ಮಜಾನೇ ಬೇರೆ. ಸೊ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗುತ್ತದೆ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳೋದಾದರೆ ಮಾಡ್ಕೊಂಬಿಡಿ. ಇದೇ ಥರ ಒಳ್ಳೊಳ್ಳೆ ಪ್ಲೇಸಿನ ವಿಡಿಯೋಗಳು ಬರ್ತಾ ಇರುತ್ತೆ. ಸರಿನಾ? ಸರಿ, ಸಿಗೋಣ ಮತ್ತೆ, ಬಾಯ್. ಬರ್ಬೇಕು, ನೀವೊಬ್ಬ ಬರ್ಬೇಕು, ಕೋಳಿ ಮಕ್ಕಳು, ನೀವು ಬರಲ್ಲ.